ನೀನು ಓದ್ತೀಯಲ್ಲಮ್ಮ ಅವ್ರು ಬಿಡಮ್ಮ ನೋಡಮ್ಮ ಜ್ಞಾನ ಎಲ್ಲ ಸಲ ಮಾಡ್ಕೊಂಡು ಆಯ್ತಾಯ್ತು ಹಿಂಗೆ ಅಂದ್ಬಿಟ್ಟು ಫಾರ್ಮಲ್ಲಿ ಬ್ಯಾಗ್ನಾಗ ಹಾಕಿ ಕೊಟ್ಬಿಡೋಣ ಮೊನ್ನೆ ಇಲ್ಲೆಲ್ಲಿಂದಾನೆ ತಗೊಂಡೋಗಿದ್ದು ದಾವಣಗೆರೆ ಏನಪ್ಪ ಆಗದಪ್ಪಣ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶಕ್ತಿ ಇದ್ದಂಗೆ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಕಾರ್ಯಕರ್ತರಿಗೆ, ಲೀಡರ್ಸ್ಗೆ, ಈ ಪಕ್ಷಕ್ಕೆ ಅವರ ಅಧ್ಯಕ್ಷರಾದ ಮೇಲೆ ಎಲ್ಲ ಶಕ್ತಿ ತುಂಬಿದ್ದು ಅವರೇ ಅಂತ ಕಂಠಘೋಷವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಾಹೇಬರಿಗೆ ದುರ್ಗಮ್ಮ ತಾಯಿ ಆಶೀರ್ವಾದ ಇದೆ, ಆಶೀರ್ವಾದದಿಂದ ಬೆಳೆ ಬೆಳೀತಾರೆ. ಅವ್ರು ಏನು ಕನಸಿದೆ ನೆನಸಾಗ್ತದೆ. ಆ ನೆನಸನ್ನು ಆ ತಾಯಿ ಆಶೀರ್ವಾದ ಏನು ಮಾಡ್ತದೆ ಅವತ್ತು ಆ ತಾಯಿ ಮುಡುಪು ಏನಿದೆ ಅವತ್ತು ಮುಡಿಸ್ತೀವಿ. ಆ ತಾಯಿ ನಮ್ಮ ಬೆನ್ನೆಯಿಂದ, ನಮ್ಮ ಸಾಹೇಬ್ರ ಬೆನ್ನೆಯಿಂದ ಅಂತೇಳಿ
ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಅದೆಲ್ಲ ಹೈಕಮಾಂಡ್ ನೋಡ್ಕೊಂತದೆ. ಹೈಕಮಾಂಡ್ ಬಿಟ್ಟಿದ್ದು ಅದೆಲ್ಲ. ಯಾವುದು ಕೂಡ ಭಗವಂತನಿಗೆ ಪೂಜಾರಿಗೆ ಗೊತ್ತು, ಭಗವಂತನಿಗೆ ಭಕ್ತನಿಗೆ ಗೊತ್ತು. ಅದು ಅದೇ ಪೂಜಾರಿ ಹಿಂದೆ ಇದ್ದಾರೆ, ಭಕ್ತ ಹಿಂದೆ ಮುಂದೆ ಇದ್ದೀನಿ, ನಮಗೆ ಗೊತ್ತು. ಅದು ಆ ಸಂದರ್ಭ ಬಂದಾಗ ನಾವು ಹೇಳ್ತೀವಿ. ಸಂದರ್ಭ ಬರದೆ ಕಂಟಿನ್ಯೂ ದಿವಸಗಳಂತೂ ಹೋಗ್ಲೇಬೇಕಲ್ಲ. ಈ ಹಿಂದೆ ಕೂಡ DKC CM ಆಗಲಿ ಅಂತ ಪೂಜೆ ಮಾಡಿಸಿದ್ರಿ, ಮತ್ತೆ ಇವಾಗಲೂ ಕೂಡ ಅದೇ ರೀತಿ ಏನಾದರೂ? ಇಲ್ಲ, ನಾವು ಬರ್ತ್ಡೇ ಹಮ್ಮಿಕೊಂಡಿದ್ದೀವಿ. ಇವತ್ತು ಬರ್ತ್ಡೇ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು. ಈ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಮೊದಲನೇದಾಗಿ ಇವತ್ತು ಇನ್ನೂ 100 ಕಾಲ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವನ್ನು ಕೊಟ್ಟು ಕನಕದುರ್ಗಮ್ಮ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ಪ್ರಾರ್ಥನೆ ಮೂಲಕ ನಮ್ಮ ಪಕ್ಷಕ್ಕೆ ತಡೆಯಪ್ಪ, ಯಾಕೆ ನಡುಗೆ ಬರ್ತೀವಿ ಮಾರೆ, ಹೇಳ್ತೀನಿ ನಿನಗೇನು ಸ್ಯಾಟಿಸ್ಫ್ಯಾಕ್ಷನ್ ಐತೆ ಎಲ್ಲ ಹೇಳ್ತೀನಿ. ಇವತ್ತು ಒಳ್ಳೆಯದಾಗಲಿ ಅಂತಂತೇಳಿ ನಾವು DK ಶಿವಕುಮಾರ್ ಸರ್ ಅವರಿಗೆ ನಮ್ಮ ಬಳ್ಳಾರಿಯ ಸಮಗ್ರ ಲೋಕಸಭಾ ಕ್ಷೇತ್ರದಿಂದ ಜನ್ಮದಿನದ ಶುಭಾಶಯಗಳನ್ನು, ಬರ್ತ್ಡೇ ವಿಶಸ್ನ ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಆಂಜನೇಯಲವರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಯಾವಾಗಲೂ ಅಕ್ಷಯ ಪಾತ್ರೆ ಅನ್ನೋದು, ಅಕ್ಷರ ದಾಸೋಹ ಅನ್ನೋದು, ಇವತ್ತು ಅನ್ನದಾಸೋಹ ಅನ್ನೋದು ಕೂಡ ಇವತ್ತು ಭಾಳ ಪವಿತ್ರತೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಅಕ್ಷರ ಅನ್ನಕ್ಕೆ ಮಠ ಇದ್ದಂಗೆ ಒಂಥರ ಪ್ರಾಮುಖ್ಯತೆ ಕೊಟ್ಟು ಮಾಡಿರ್ತಕ್ಕಂಥದ್ದು. ಇವತ್ತು ಸುಮಾರಾಗಿ ಸಾವಿರಾರು ಜನಕ್ಕೆ ಇವತ್ತು ಅನ್ನದಾಸೋಹ ಮಾಡಿರ್ತಕ್ಕಂಥದ್ದು ಕೂಡ ಉಪದ್ರವವಾಗಿ ಭಾಳ ಸಂತೋಷ ತಂದಿದೆ. ಈ ಒಂದು ನೆಮ್ಮದಿ ನಮ್ಮ ನಾಡಿಗೆ ಮಳೆ ಬೆಳೆ ಸುಖವಾಗಲಿ ಅಂತಂತೇಳಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಖಂಡಿತವಾಗ್ಲೂ ಇವತ್ತು ಹೈಕಮಾಂಡ್ ಕುಂತ್ಕೊಂಡು ಈಗಾಗಲೇ ಕೇರಳದ ಹೆಂಗೆ ಬಗೆಹರಿಸಿದ್ದಾರೆ, ಕುಂತ್ಕೊಂಡು ಹೆಂಗೆ ಒಳ್ಳೆ ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಹೇಳಿದ್ದೀವಿ ಕೂಡ, ಎಲ್ಲ ತಂಗಾಳಿ ಬೀಸ್ತತೆ, ನೀವು ನೋಡ್ಕೊಂತ ಇರಬೇಕು. ಎಲ್ಲ ನೀಟಾಗಿ ನಮಗೆ 28 ಮಟ್ಟ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕುಂತ್ಕೊಂಡು ನಾವು ತೀರ್ಮಾನ ಮಾಡ್ಕೊಂತೀವಿ. ಹೈಕಮಾಂಡು ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ಕೊತೀವಿ. ಎಲ್ಲರಿಗೂ ಏನೇನಿಲ್ಲ, ಬೇಸಿಗೆ ಬಂದ ಮೇಲೆ ಮಳೆಗಾಲ ಬಂದೇ ಬರ್ತತೆ. ಪ್ರಕೃತಿ ಕೂಡ, ಆ ಪ್ರಕೃತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಪರವಾಗಿದೆ. ಅದು ಅದೇ ಆಗುತ್ತೆ. ಎಲ್ಲದೂ ಕೂಡ ಕುಂತ್ಕೊಂಡು ಈಗ ನಾನು MLA ಇದ್ನಪ್ಪ, ನನಗೆ ಪಾರ್ಲಿಮೆಂಟ್ ಮೆಂಬರ್ ಮಾಡಿದರು, ಹೌದಾ ಅಲ್ಲಿ ಹೇಳಿ. ಇವತ್ತು ಪಕ್ಷ ತೀರ್ಮಾನ ಏನೇನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹಂಗಂಗೆ. ನಾನು MLA ಇದ್ದೆ, ಇಲ್ಲಿ 4ನೇ ಬಾರಿ ಗೆದ್ದಿದ್ದೆ, ಕೂಡ MP ನಿಂದಿರಬೇಕು ಅಂತ ಹೇಳಿದರು. MP ನಿಂತಿಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಶಿರಸಾವಹಿಸಿ ಪಾಲನೆ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಹೋಗ್ತೀವಿ. 28 ಮಟ್ಟ ಮತ್ತು ಇಡೀ ಒಂದು ದೇಶ ತಿರುಗಿ ನೋಡೋಂಥ ಒಂದು ನಿಟ್ಟಿನಲ್ಲಿ ಏನು ಆಡಳಿತ ಕೊಡ್ತೀವಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜವಾಬ್ದಾರಿ ತೊಗೊಂಡು ನಾವು ಆಡಳಿತ ಮಾಡ್ತೀವಿ. 2014 ನೀವು ಮೀಡಿಯಾದವ್ರು ಹೇಳ್ಬೇಕು. ನೀವೆಲ್ಲರೂ ಕೂಡ ಅವತ್ತು ಸುಮಾರು 10 ವರ್ಷಗಳ ಕಾಲ ನಮ್ಮ ದಿವಂಗತ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವ್ರ ನೇತೃತ್ವದಲ್ಲಿ UPA ಗೌರ್ಮೆಂಟಲ್ಲಿ ಏನು ಒಳ್ಳೊಳ್ಳೆ ಕೆಲಸಗಳು, ಹೆಜ್ಜೆ ಗುರುತುಗಳು ಇವತ್ತು ಕೊಟ್ಟಿರ್ತಕ್ಕಂಥದ್ದು. 50 ವರ್ಷ ಏನು ಮಾಡಿಲ್ಲ ಅಂತಂತೇಳಿ ಪ್ರಧಾನಮಂತ್ರಿಯವರು 2013ರಿಂದನೇ ಭಾಷಣ ಮಾಡಿದರು ಗುಜರಾತಿಂದ. ತಾವು ಮೀಡಿಯಾದವರು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈಗ ನೀವು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ನೀವು ಹೇಳಬೇಕು. ಅಚ್ಚೇ ದಿನ ಎಲ್ಲಿದೆ ಇವತ್ತಿನ ದಿನ ಹೇಳಿದರು. ನಳಿನ್ ಕುಮಾರ್ ಕಟೀಲ್ ಅವರೆಲ್ಲ ಭಾಷಣಗಳು ಮಾಡ್ತಾಯಿದ್ರು. ಕೇರಳದಲ್ಲಿ ಕೂಡ ಭಾಷಣ ಮಾಡಿದ್ರು, ದೇಶಾದ್ಯಂತ ಹೇಳಿದ್ರು. ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ಹೇಳಿದರು, ಏನು 1 ರೂಪಾಯಿ 50 ರೂಪಾಯಿ 10 ರೂಪಾಯಿ ಮಾಡಿದ ಕೂಡಲೇ ಸಿಲಿಂಡರ್ ಇದೆ ಅಂತ ಬೀದಿಗಳು ಕಂಬ್ತಿರು. ಮತ್ತು ಎಲ್ಲೇದಾರೆ ಮೊನ್ನೆ ನೋಡಿದ್ರಿ ಮೀಡಿಯಾ ಮುಂದ್ಗಡೆ ಇವರು ಶೋಭಾ ಮೇಡಮ್ ಅವ್ರಿಗೆ ಕೇಳಿದರು, ಏನಮ್ಮ ಇಷ್ಟೆಲ್ಲ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದ್ರಂತೆ, ಮಹಿಳಾ ಮೀಸಲಾತಿ ಅಂತಂತೇಳಿ ಡೈವರ್ಟ್ ಮಾಡಿ ಮಾತಾಡಿದರು. ಈ ಥರ ನುಡ್ತಕ್ಕಂಥ ಒಂದು ಕೆಲಸ ಆಗಿದೆ. ನರೇಂದ್ರ ಮೋದಿಯವರು ತಮಗೇನು ಎಜುಕೇಷನ್ ಆಗಿದೆ ಅಂತಂತೇಳಿ ಇವತ್ತಿಗೂ ದೇಶದ ಮುಂದೆ ಇಡ್ತಾ ಇಲ್ಲ. ನಮ್ಮೆಲ್ಲ ಕೇಳಿ, ನಾವು 3 ಡಿಗ್ರಿ ತಾಂಡಿವಲ್ಲ. ಗುಲ್ಬರ್ಗ ಯೂನಿವರ್ಸಿಟಿಯಾಗಿ ನಾನು MCOM ಮಾಡಿದ್ದೀನಿ, BCOM MCOM ಮಾಡಿದ್ದೀನಿ, PG ಡಿಪ್ಲೊಮಾ ಬಿಸ್ನೆಸ್ ಆ್ಯಂಡ್ ಸೆಂಟ್ ಜೋಸೆಫ್ ಕಾಲೇಜ್ ಬಿಸ್ನೆಸ್. ಈ ಥರ ಹೇಳಿ ಅವ್ರು ಹೇಳ್ತಾರೆ ಡೆಲ್ಲಿ ಇದರಲ್ಲಿ ಡಿಗ್ರಿ ತಗೊಂಡಿದ್ದಾರೆ, ಆಮೇಲೆ ಗುಜರಾತ್ ಇದರಲ್ಲಿ PG ತಗೊಂಡಿದ್ದಾರೆ ಅಂತೇಳಿ ಅಮಿತ್ ಶಾ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದು ದಿವಸ ಪ್ರೆಸ್ ಮೀಟಲ್ಲಿ, ನಾನು ಯಾವುದೇ ಡಿಗ್ರಿ ತಗೊಂಡಿಲ್ಲ, ಜನ ಆಶೀರ್ವಾದ ಐತೆ, ನಾನು ಆಗಿದ್ದೀನಿ ಅಂತಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತು ಇಡೀ ಎಜುಕೇಷನ್ನೇ ಮುಚ್ಚಿದ್ದಾರೆ. ಅಂದರೆ ಅವರು ಪ್ರಧಾನಮಂತ್ರಿ ತಮ್ಮ ವಿದ್ಯಾಭ್ಯಾಸನೇ ಮುಚ್ಚಿಟ್ಟು ಇವತ್ತೇನು ಜನರಿಗೆ ಇಡೀ ಒಂದು ಆರ್ಥಿಕ ವ್ಯವಸ್ಥೆ, ಒಂದು ದೇಶದ ವ್ಯವಸ್ಥೆ ಅಚ್ಚೇ ದಿನ ಕೂಡ ಮುಚ್ಚಿಟ್ಕೊಂಡು ಇವತ್ತು ಬರೀ ಎಲೆಕ್ಷನ್ ಚುನಾವಣೆ ಮಾಡೋದೇ ಒಂದು ಅಜೆಂಡಾ ಅನ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತೆಲ್ಲ. ನೀಟು ನೋಡ್ರಿ, ಕರೆಕ್ಟ್ ನರಸಿಂಹಮೂರ್ತಿ. ಈಗ ನೀಟ್ ವಿಚಾರದಲ್ಲಿ 2024ರಲ್ಲಿನೇ ಅವರೆಲ್ಲ ಹೇಳಿದರು. ಈ ಹಿಂದೆ ಕೂಡ ಅವರು ಕೆಲವೊಂದು ಘಟನೆಗಳು ಹೇಳ್ತಾ ಇದ್ರು, ಎಲ್ಲರೂ ಕೂಡ ಟೆರರಿಸ್ಟು, ಜಮ್ಮು ಕಾಶ್ಮೀರದೆಲ್ಲ. ಇವರು ಅಧಿಕಾರಕ್ಕೆ ಬಂದಮೇಲೆ 2014ಕ್ಕೆ ಬಂದಮೇಲೆ ಎಷ್ಟು ಅನಾಹುತಗಳಾಗಿದ್ದಾವೆ ಎಲ್ಲರೂ ಕೂಡ. ಒಂದು ಭಯೋತ್ಪಾದನೆ ಇಲ್ಲ ಅಂತಂತ ಹೇಳಿದ್ರು,
ಮೊನ್ನೆ ಮತ್ತು ಪುಲ್ವಾಮಾದಾಯಿತು, ಪಾಲ್ಗಡ್ದಾಯಿತು, ಎಲ್ಲದು ಕೂಡ ಇವೆಲ್ಲದೂ ಕೂಡ ಅವರು ಒಂದು ವೈಫಲ್ಯದಿಂದ ಇವತ್ತೆಲ್ಲ ನಡೀತಾ ಇದೆ. ನೀಟ್ ಕೂಡ ಅಷ್ಟೇ 2024ರಲ್ಲಿ ಏನಂತ ಹೇಳಿದ್ರು ಅವರು, ಇನ್ನೊಂದು ಸರಿ ಇಂಥ ಘಟನೆ ಮರುಕಳಿಸಲ್ಲ, ಅದನ್ನ ಜವಾಬ್ದಾರಿ ತಾಂತೀವಿ ಅಂತ ಹೇಳಿದರು. CBI ಕೊಟ್ಟಿದ್ರು. CBI ಏನಾಗಿದೆ ಇವತ್ತಿನ ದಿನ? CBI ಕೂಡ ಅದ್ರ ಬಗ್ಗೆ 2024 ಆಗಿರ್ತಕ್ಕಂಥದ್ದು ಏನು ಇಶ್ಯೂ ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈಗ 2026 ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಇದೆಲ್ಲದಕ್ಕೆ ಕಾರಣ ಪ್ರಧಾನಮಂತ್ರಿ ಅವರ ಒಂದು ಅಜ್ಞಾನ ಕಾರಣ, ಇದಕ್ಕೆಲ್ಲದೂ ಕೂಡ ಜೊತೆಗೆ ಅನುಭವದ ಕೊರತೆ ಕಾರಣ, ಇವರು ಒಂದು ವೈಫಲ್ಯ, ಕೇಂದ್ರ ಸರ್ಕಾರದ ವೈಫಲ್ಯ ಕಾರಣ ಅಂತ ಹೇಳ್ತಾರೆ. ಎಲ್ಲ ಬೈಕ್ಗಳಲ್ಲಿ ಸೈಕಲ್ ನೋಡಬೇಕಂದ್ರೆ ನೀವೆಲ್ಲ ಹಿಂಗೆ ಹತ್ತತ್ತು